ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್. ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ರೌಂಡ್ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡೋಣ ಅಂತ ದೋಸೆ ಹಿಟ್ಟು ಬೀಸೋದಿತ್ತು. ಅಂದರೆ ಈಗ ಮಳೆಗಾಲ ಆಗ್ತಾ ಇರೋದ್ರಿಂದ ಅದು ತುಂಬ ಗಾಳಿ ಮಳೆ ಎಲ್ಲ ಇರೋದ್ರಿಂದ ಕರೆಂಟ್ ಹೋಗಿ ಬಂದು ಆಗ್ತಾ ಇತ್ತು. ಸೊ ವೇಟ್ ಮಾಡಿದೆ, ಕರೆಂಟ್ ಬಂದಿಲ್ಲ. ನೋಡೋಣ ಅಂತ ಬ್ಯಾಟ್ರಿಲೇ ಅಂದರೆ ಇನ್ವರ್ಟಲ್ಲೇ ಎಷ್ಟಾಗುತ್ತೋ ನೋಡೋಣ ಅಂದ್ಕೊಂಡು ಬೀಸ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಿಗೆ ನಾವು ಮುಂಚೆನೇ ಪ್ರಿಪೇರ್ ಅಂದರೆ ರೆಡಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡಿರಬೇಕು. ನಮ್ಮನೇಲಿ ಆಲ್ಮೋಸ್ಟ್ ದೋಸೆನೇ ಮಾಡೋದ್ರಿಂದ ಅದೇ ಪ್ರಿಫರ್ ಮಾಡೋದ್ರಿಂದ ನಾವು ದೋಸೆ ಹಿಟ್ಟನ್ನು ಬೀಸಿಟ್ಬಿಡ್ತೀವಿ. ಹಾಗೆ ಮನೇಲಿ ಅತ್ತೆನೂ ಇಲ್ಲ, ಬೆಂಗಳೂರು ಹೋಗಿದ್ದಾರೆ. ಹಾಗಾಗಿ ಕಿಚನಿಂದು ಫುಲ್ ನಾನೇ ಮಾಡ್ಕೊಳ್ಳೋದು ಈಗ. ಅಂದರೆ ಅವರಿದ್ದಿದ್ರೆ ನಾವಿಬ್ರು ಶೇರ್ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಮಾಡಿ ಮುಗಿಸ್ಬಿಡ್ತೀವಿ. ಅಂದರೆ ದೋಸೆ ಬೀಸೋದು, ಅನ್ನ ಮಾಡೋದು ಅದನ್ನೆಲ್ಲ ಅತ್ತೆ ಮಾಡ್ತಿದ್ರು. ಸೊ ಈಗ ಫುಲ್ ನಾನೇ ಮಾಡ್ತಾ ಇರೋದು. ಹಾಗೆಯೇ ಆ್ಯಸ್ ಯೂಶ್ವಲ್ ನಾನು ನೆಕ್ಸ್ಟ್ ಡೇಗೆ ಮಾರ್ನಿಂಗಿಗೆ ಸೋಕ್ಡ್ ಡ್ರೈ ಫ್ರೂಟ್ಸನ್ನು ದಿನಾನು ತಿನ್ನೋದ್ರಿಂದ ಅದನ್ನು ಕೂಡ ರಾತ್ರಿ ನೆನ್ಪು ಮಾಡಿ, ಅಂದರೆ ಈಗ ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ಅದನ್ನು ಕೂಡ ನೆನೆಸಿಟ್ಟೆ, ಎಲ್ಲ ಬಾದಾಮಿ, ವಾಲ್ನಟ್ ಎಲ್ಲನೂ ಹಾಕಿ. ಹಾಗೆಯೇ ಇವತ್ತು ಫಾದರ್ಸ್ ಡೇ. ಸೊ ನಾವು ಚಿಕ್ಕವರು ಇರುವಾಗೆಲ್ಲ ಈ ಫಾದರ್ಸ್ ಡೇ, ಮದರ್ಸ್ ಡೇ ಅಥವಾ ಏನೆಲ್ಲ ಈಗ ಸ್ಪೆಷಲ್ ಡೇಸ್ ಬರುತ್ತಲ್ಲ, ಆ ಥರ ಏನು ಕಾನ್ಸೆಪ್ಟ್ ಜಾಸ್ತಿ ಇಲ್ಲಾಗಿತ್ತು. ಬಟ್ ಈಗೀಗ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಮರ್ತೋಗಿದ್ರು ಓಕೆ ಇವತ್ತು ಫಾದರ್ಸ್ ಡೇ ಅಂತ ನಾವು ಸ್ಟೇಟಸ್ ಇದೆಲ್ಲ ಹಾಕಿ ನಮಗೂ ನೆನಪಾಗತ್ತೆ. ಬಟ್ ಅಪ್ಪಂದಿರ ದಿನ ಅಥವಾ ಅಮ್ಮಂದಿರ ದಿನ ಅನ್ನೋದು ಒಂದು ಸಪ್ರೇಟ್ ಆಗಿ ಆಚರಿಸೋ ಅಗತ್ಯನೇ ಇಲ್ಲ. ಯಾಕೆಂದ್ರೆ ನಾವು ಅಂದ್ರೆ ನಮ್ಮ ಲೈಫ್ ಸಿಕ್ಕಿರೋದೇ ಅವರಿಂದ. ಹಾಗಾಗಿ ಸ್ಪೆಷಲ್ ಅಂತ ಇಂಥ ದಿನನೇ ಅಂತ ಏನಿಲ್ಲ. ಇನ್ನು ಫಾದರ್ ಅಂದ್ರೆ ಅಪ್ಪ ಅಂದ್ರೆ ಎಲ್ಲ ಮಕ್ಕಳಿಗೂ ಸೂಪರ್ ಹೀರೋ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಗೆ ಅಮ್ಮಂದ್ರ ಜೊತೆ ಜಾಸ್ತಿ ಕನೆಕ್ಷನ್ ಅಂದ್ರೆ ಏನೇ ಇದ್ರು ಶೇರ್ ಮಾಡ್ಕೊಳ್ತೀವಿ. ಜಾಸ್ತಿ ಒಂದು ಕನೆಕ್ಷನ್ ಇದ್ರೂನು ಅಪ್ಪ ಅಂದ ತಕ್ಷಣ ಅಂದ್ರೆ ಎಲ್ಲೋ ಒಂದು ಸಣ್ಣ ಭಯ ಕೂಡ ಇರುತ್ತೆ. ಅಂದ್ರೆ ಅಮ್ಮನ ಹತ್ರ ಹೇಳ್ಕೊಂಡಷ್ಟು ಅಥವಾ ಡೈರೆಕ್ಟ್ ಆಗಿ ಬೈದಷ್ಟು ಹೇಳೋಣ. ಅಫ್ಕೋರ್ಸ್ ನಾನು ಸ್ವಲ್ಪ ಅಪ್ಪನ ಜೊತೆ ಎಲ್ಲ ಡೈರೆಕ್ಟ್ ಮಾತಾಡೋದು ಅಥವಾ ಏನೇ ಇದ್ರು ಶೇರ್ ಮಾಡ್ಕೊಳ್ತೀನಿ. ಇನ್ನು ನನ್ನ ಅಪ್ಪ ಹೇಗಂದ್ರೆ ಅವರು ನಾವು ಚಿಕ್ಕವರು ಅಂದ್ರೆ ಅವರು ತುಂಬಾ ಕಷ್ಟಪಟ್ಟು ಮೇಲ್ ಬಂದವರು. ಅಂದ್ರೆ ಚಿಕ್ಕವರು ಇರುವಾಗಿಂದಾನು ಅಷ್ಟೇ ಹೇಗೋ ಕಷ್ಟಪಟ್ಟು ಒಂದು ಚಿಕ್ಕ ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೊಂಡು ಅದೇ ಒಂದು ಜಾಬ್ನಲ್ಲೇ ಮಕ್ಕಳನ್ನ ದೊಡ್ಡ ಮಾಡಿ ಎಜುಕೇಶನ್ ಕೊಟ್ಟು ಮದುವೆ ಮಾಡಿ ಎಲ್ಲ ಮನೆ ಕಟ್ಟಿ ಎಲ್ಲ ಸಹಾಯ ಮಾಡಿದ್ದಾರೆ. ಅಫ್ಕೋರ್ಸ್ ಪ್ರತಿಯೊಬ್ಬರ ತಂದೆ ಕೂಡ ಅವರ ಮಕ್ಕಳ ಒಂದು ಭವಿಷ್ಯಕ್ಕೆ, ಎಜುಕೇಶನ್ನಿಗೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಶಕ್ತಿ ಮೀರಿ ಪ್ರಯತ್ನ ಪಟ್ಟೇ ಪಡ್ತಾರೆ. ಯಾಕೆಂದ್ರೆ ಎಟ್ ದ ಎಂಡ್ ಆಫ್ ದ ಡೇ ಅವರ ಒಂದು ಆಸೆ ಏನಂದ್ರೆ ಮಕ್ಕಳು ಚೆನ್ನಾಗಿರ್ಬೇಕು, ಅವರಿಗೆ ಒಂದು ಒಳ್ಳೆ ಫ್ಯೂಚರ್ ಸಿಗ್ಬೇಕು ಅನ್ನೋದೇ. ನನ್ನಪ್ಪನೂ ಕೂಡ ಅವರು ನಮ್ಗೆ ಎಜುಕೇಶನ್ ಅಂತ ಬಂದಾಗ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಂದ್ರೆ ಏನೇ ಒಂದು ಬುಕ್ಸ್ ಆಗಿರ್ಲಿ ಅಥವಾ ಏನೇ ಒಂದು ಆಕ್ಟಿವಿಟೀಸ್ ಕ್ಲಾಸಸ್ ಆಗಿರ್ಲಿ ಎಲ್ಲಾನು ಹೇಳಿದ ತಕ್ಷಣ ಬಂದ್ಬಿಡೋದು ನಮ್ಗೆ. ನನ್ಗೆ ಕ್ಲಿಯರ್ ಆಗಿ ಅಂದ್ರೆ ಯಾವತ್ತು ನೆನ್ಪಿರೋದಂದ್ರೆ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಅವಾಗೆಲ್ಲ 10th ಸ್ವಲ್ಪ ಬೋರ್ಡ್ ಎಕ್ಸಾಮ್ ತುಂಬಾ ಇದಿರ್ತಿತ್ತಲ್ಲ. ಸೊ
ನನಗೆ ಎಕ್ಸಾಮ್ ಹಿಂದಿನ ದಿನ ಆ್ಯಕ್ಚುಲಿ ಹಾಲ್ ಟಿಕೆಟ್ ಬಂದ ತಕ್ಷಣ ಯಾವ ಸ್ಕೂಲ್ ಅಂದರೆ ನನಗೆ ನನ್ನ ಸ್ಕೂಲಲ್ಲೇ ಬಿದ್ದಿತ್ತು. ಸಂಜೆ ಅಂದರೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಕರ್ಕೊಂಡು ಹೋಗಿ ಒಂದ್ಸಲ ಹೆಡ್ ಮಾಸ್ಟರ್ನೆಲ್ಲ ಮೀಟ್ ಮಾಡಿಸಿ ನನ್ನ ರೋಲ್ ನಂಬರ್ ಅಂದರೆ ನನ್ನ ಹಾಲ್ ಟಿಕೆಟ್ ನಂಬರ್ ನಾನು ನೋಡಿಕೊಂಡು ಅದು ಯಾವ ರೂಮಲ್ಲಿ ಬಿದ್ದಿದೆ ಅಂತ, ನಂದು ಅಂದರೆ ನೆಕ್ಸ್ಟ್ ಎಕ್ಸಾಮ್ ಯಾವ ರೂಮಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಆ ರೂಮಿಗೆ ಹೋಗಿ ಡೆಸ್ಕ್ನೆಲ್ಲ ಚೆಕ್ ಮಾಡಿಕೊಂಡು, ಅಂದರೆ ಕೂತ್ಕೊಂಡು ಡೆಸ್ಕ್ ಎಲ್ಲ ಬರೀಲಿಕ್ಕೆ ಆರಾಮಾಗಿದೆಯಾ, ಕಂಫರ್ಟೇಬಲ್ ಆಗಿದೆಯಾ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಮಾಡಿಸ್ಕೊಂಡು ಬಂದಿದ್ರು. ಸೊ ಅಷ್ಟು ಅವ್ರಿಗೊಂಥರ ಕಾನ್ಷಿಯಸ್ನೆಸ್ ನಮ್ಮ ಎಜುಕೇಷನ್ ಅಥವಾ ನಮ್ಮ ಎಕ್ಸಾಮ್ ಅಂತ ಬಂದಾಗ. ಹಾಗೇನೆ ನನಗೆ ನನ್ನ ತಂಗಿಗೆ ಇಬ್ಬರಿಗೂ ಅಂದರೆ ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲ ಚೆನ್ನಾಗಿರೋ ಒಂದು ಕಾಲೇಜಿನಲ್ಲೇ ಹೊರಗಡೆ ಕಳಿಸೇ ಮಾಡಿಸಿದ್ದು. ಸೊ ನಾವು ಯಾವತ್ತೂ ನಮ್ಮ ಪೇರೆಂಟ್ಸಿಗೆ ಗ್ರೇಟ್ಫುಲ್ಲೇ. ಸೊ ಏನೋ ಒಂದು ಸಣ್ಣ ಇದನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಸೊ ಎಲ್ಲ ತಂದೆಯಂದ್ರಿಗೂ ಸಹ ಅಪ್ಪಂದಿರ ದಿನದ ಶುಭಾಶಯಗಳು. ಸೊ ಈಗ ಜೂನ್ ಬಂದಿದ್ದರಿಂದ ನಾನು ಟ್ಯೂಷನ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಯಿತು. ಅಂದರೆ ಒಂದಿಬ್ಬರಿಗಷ್ಟೇ ತೊಗೊಳ್ತಾ ಇದ್ದೀನಿ. ಅವರು ಹೈಸ್ಕೂಲ್ ಸ್ಟೂಡೆಂಟ್ಸ್ ಆಗಿದ್ದರಿಂದ ಸ್ವಲ್ಪ ಅವನು 9th ಸ್ಟ್ಯಾಂಡರ್ಡ್, ಹಾಗಾಗಿ ನಾನು ಸ್ವಲ್ಪ ಮುಂಚೆನೇ ಸ್ಟಡಿ ಮಾಡಿಟ್ಕೊಳ್ತೀನಿ. ಅಂದರೆ ಈ ಮ್ಯಾಥ್ಸ್ ಇದೆಲ್ಲನೂ ಅಂದರೆ ಮುಂಚೆ ಇದು ಸಿಲೆಬಸ್ ಎಲ್ಲ ಈಗ ಇಲ್ಲದೆ ಇರೋದ್ರಿಂದ ನನಗೂ ಒಂದು ಸ್ವಲ್ಪ ರೀಕ್ಯಾಪ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನನಗೂ ಈಸಿ ಆಗುತ್ತೆ. ಆಮೇಲೆ ಅವರಿಗೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಅವರು ಸ್ಕೂಲಲ್ಲಿ ಏನು ಅರ್ಥ ಆಗಲಿಲ್ವೋ ಅಂಥ ಡೌಟ್ಸನ್ನೆಲ್ಲ ಕೇಳ್ತಾರೆ. ಹಾಗಾಗಿ ಆ್ಯಸ್ ಯೂಶ್ವಲ್ ನಾನು ನೈಟ್ ಟೈಮಲ್ಲಿ ಈ ಥರ ಸ್ವಲ್ಪ ಟ್ಯೂಷನ್ ನೋಟ್ಸನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿದ್ದೆ ಬರೋ ತನಕ ಸ್ವಲ್ಪ ಹಾಗೆಯೇ ಒಂದು ಹಾಫ್ ಆನ್ ಅವರ್ ಸ್ಟಡಿ ಮಾಡಿಕೊಂಡು ಹಾಗೆ ಮಲ್ಗೋದು. ಇನ್ನು ಮಾರ್ನಿಂಗ್ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇನ್ನು ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಗಾಳಿ ಒಂಥರ ಶಬ್ದ ಒಂಥರ ಮಧ್ಯದಲ್ಲಿ ಏನಾಗುತ್ತೋ ಏನೋ ಅಂತ ಒಂಥರ ಭಯನೇ ಆಗ್ತಾ ಇತ್ತು. ಅಷ್ಟು ಮಳೆ ಇತ್ತು. ಬರ್ಫಿನೂ ಅಷ್ಟೇ ಬೆಳಗ್ಗೆ ಈ ಕಡೆ ತಂದು ಕಟ್ ಹಾಕ್ತೀನಿ. ಅವನು ಒಂಥರ ಮಳೆಗೆ ಬೆಚ್ಚಗೆ ಮಲಗಿಬಿಟ್ಟಿದ್ದಾನೆ. ಇನ್ನು ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ನಾನ್ ಸ್ಟಾಪ್ ಮಳೆ ಅಂತಾರಲ್ಲ ಹಾಗೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಅಂದರೆ ಫುಲ್ ಒಂಥರ ಏನು ಶಬ್ದನೇ, ಮಳೆ ಶಬ್ದ ಬಿಟ್ಟರೆ ಬೇರೆ ಏನೂ ಇಲ್ಲ, ಆ ಥರ ಮಳೆ ಬರ್ತಾ ಇತ್ತು. ಇನ್ನು ನಮ್ಮನೆ ಗದ್ದೆ ನೋಡ್ತಾ ಇರ್ಬೋದು, ಗದ್ದೆನೂ ಫುಲ್ ನೀರಾಗಿಬಿಟ್ಟಿದೆ. ಅಂದರೆ ಇನ್ನೂ ಅಂದರೆ ಈಗ ಆಲ್ಮೋಸ್ಟ್ ಬೆಳಗ್ಗೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಒಂದು 5 ಗಂಟೆ ಸುಮಾರಿಂದ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಹಾಗಾಗಿ ಸ್ವಲ್ಪ ತಿಳಿಯಾಗಿದೆ ನೀರು. ಇಲ್ಲ ಅಂದಿದ್ರೆ ಫುಲ್ ಕೆಂಪು ನೀರು ಆಲ್ಮೋಸ್ಟ್ ಮೇಲ್ ತನಕ ಬಂದಿರೋದು. ಈ ಸರ್ತಿ ಅಂತೂ ಜೂನ್ದಲ್ಲೇ ಸಿಕ್ಕಾಪಟ್ಟೆ ಮಳೆ. ಮೇ ಎಂಡಿಂದನೇ ಸ್ಟಾರ್ಟ್ ಆಗಿಬಿಡ್ತು. ಹಾಗೇನೆ ಈಗೂ ಅಷ್ಟೇ ಫುಲ್ ಬೆಳಗ್ಗೆ 8 ಗಂಟೆ ಆದ್ರೂ ಇಷ್ಟು ಫುಲ್ ಮೋಡ ಹಾಕ್ಕೊಂಡಿದೆ. ಇವತ್ತು ಮೋಸ್ಟ್ಲಿ ಮಳೆ ಅನ್ಸುತ್ತೆ. ಮತ್ತೆ ಸ್ಟಾರ್ಟ್ ಆಯ್ತು ಮಳೆ. ಬಟ್ ಏನೋ ಒಂಥರ ಗ್ರೀನ್ ಆಗಿರುತ್ತೆ. ಹಾಗಾಗಿ ಮಳೆಗಾಲ ಅಂದರೆ ಸ್ವಲ್ಪ ತಂಪು ಗ್ರೀನ್ ಎಲ್ಲ ಇರೋದ್ರಿಂದ ಚೆನ್ನಾಗಿ ಅನ್ಸುತ್ತೆ. ಬೆಳಗ್ಗೆ ದೋಸೆಗೆ ಹಚ್ಕೊಳ್ಳೋಕೆ ಅಂತ ಚಟ್ನಿ ಮಾಡೋಣ ಅಂದರೆ ರಾತ್ರಿ ಎಲ್ಲ ಕರೆಂಟ್ ಇರಲಿಲ್ಲ. ಹಾಗಾಗಿ ಇನ್ವರ್ಟ್ರು ಎಷ್ಟಿದೆ ಬ್ಯಾಟ್ರಿ ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಟೊಮೆಟೊ, ಆನಿಯನ್ ಹಾಗೆ ಕ್ಯಾಪ್ಸಿಕಮ್ ಹಾಕಿ ಜುಣಕ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಎಲ್ಲಾದರೂ ಅಪರೂಪಕ್ಕೆ ದೋಸೆ ಜೊತೆ ಜುಣಕ ಮಾಡ್ತಾ ಇರ್ತೀನಿ. ಇದಕ್ಕೆ ಇಷ್ಟೇ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕಿ ಸಾಸಿವೆ, ಉದ್ದಿನಬೇಳೆ, ಹಸಿಮೆಣಸು, ಒಗ್ಗರಣೆ ಸೊಪ್ಪು, ಹಾಗೆಯೇ ಹೆಚ್ಕೊಂಡಿರೋ ಎಲ್ಲ ತರಕಾರಿ, ನಿಮಗೆ ಬೇಕಿದ್ದರೆ ಕ್ಯಾರೆಟ್ ಮತ್ತು ಬೀನ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಒಂದು 4 ರಿಂದ 5 ಚಮಚ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ
ಇದು ಸ್ವಲ್ಪ ಬೆಂದಮೇಲೆ ಈ ಥರ ಹಾಕ್ತಾಯಿದ್ದೀನಿ. ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನು ಆ್ಯಡ್ ಮಾಡ್ಕೋಬೋದು. ಯಾಕೆಂದರೆ ಅದು ಆಮೇಲೆ ಸ್ವಲ್ಪ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಟರೆ ದಪ್ಪ ಆಗ್ತಾ ಬಂದುಬಿಡುತ್ತೆ. ಹಾಗಾಗಿ ನಾನಿಲ್ಲೊಂದು 2 ಬೌಲು ನೀರನ್ನು ಆ್ಯಡ್ ಮಾಡಿಕೊಂಡೆ. ಒಂದು 4 ಜನಕ್ಕೆ ಮಾಡೋದಿದ್ರೆ ಒಂದು 5 ಚಮಚ ಕಡಲೆ ಹಿಟ್ಟು ಸಾಕಾಗುತ್ತೆ. ಸಿಂಪಲ್ಲಾಗಿ, ಅಂದರೆ ಜಾಸ್ತಿ ಟೈಮು ಬೇಕಾಗೋದಿಲ್ಲ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ನೀವು ಅಂದರೆ ತರಕಾರಿಗೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ, ಹಾಗಾಗಿ ಇದಕ್ಕೂ ಮತ್ತು ಸ್ವಲ್ಪ ಉಪ್ಪು, ಹಾಗೆಯೇ ಯಾವುದಾದ್ರೂ ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲಾನ ಆ್ಯಡ್ ಮಾಡಿಕೊಂಡ್ರೆ ಒಂಥರ ಸ್ಮೆಲ್ಲು, ಅಂದರೆ ಫ್ಲೇವರು ಚೆನ್ನಾಗಿ ಬರುತ್ತೆ. ವಿದೌಟ್ ಇದನ್ನು ಮಸಾಲ ಕೂಡ ನಾವು ಹಾಗೆಯೇ ಕೂಡ ಮಾಡ್ಕೋಬೋದು. ಅದು ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ದಪ್ಪ ಆಗ್ತಾ ಬಂದುಬಿಡತ್ತೆ. ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಇದು ಬಂದಿದೆ. ಸೊ ಒಂದು ಸ್ವಲ್ಪ ಹೊತ್ತು ಕುದಿ ಬಂದುಬಿಟ್ರೆ ಬಿಸಿ ಬಿಸಿ ಚುಣುಕ ರೆಡಿ ಆಗಿಬಿಡತ್ತೆ. ಅಂದರೆ ಚಟ್ನಿ ತಿಂದು ಬೋರ್ ಆದಾಗ ಅಥವಾ ನಿಮಗೆ ಬೀಸೋದು ಏನೂ ಇರೋದಿಲ್ಲ, ಹಾಗೆ ಡೈರೆಕ್ಟಾಗಿ ಇದನ್ನ ಮಾಡ್ಬೋದು. ಹಾಗೆಯೇ ಬಿಸಿ ಬಿಸಿ ದೋಸೆ, ಅಂದರೆ ನಾನು ಉದ್ದು ಅವಲಕ್ಕಿ ಹಾಕಿ ದೋಸೆ ಮಾಡ್ಕೊಂಡಿದ್ದೆ. ಸೊ ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾ ಇದೆ. ಹಾಗೆಯೇ ದೋಸೆ ಜೊತೆ ಜುಣಕ ಇವತ್ತಿನ ತಿಂಡಿಗೆ. ಹಬ್ಬ ನೋಡಿ, ಈಗ ಆಲ್ಮೋಸ್ಟ್ ಒಂದು 8 ಗಂಟೆ, ಮತ್ತೆ 8-8:30 ಆಯಿತು. ಈಗ ಮತ್ತೆ ಗಾಳಿ ಮಳೆ ಎಲ್ಲ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗೋಯಿತು. ಒಂದು 3 ಡೇಸಿಂದ ಹೀಗೆ ಆಗ್ತಾಯಿದೆ. ಒಂಥರ ಗಾಳಿನೂ ಸಿಕ್ಕಾಪಟ್ಟೆ ಬರ್ತಾ ಇದೆ. ಎಲ್ಲೆಲ್ಲಿ ಏನು ಮುದ್ದು ಬಿತ್ತು ಗೊತ್ತಿಲ್ಲ. ಮಳೆ ಬರ್ತಿದ್ದು, ಮಳೆ ಹೊರಗೋಪಲ ಆಗ್ತಿಲ್ಲ. ಭಾರತದ ವಿಡಿಯೋ ಮಾಡ್ತಾ ಟೈಮ್ 9:30 ಆಯಿತು. ಹಾಗೆ ವೆಂಕಿ ಕೂಡ ಆಫೀಸಿಗೆ ಹೊರಟು, ಅವ್ರ ವೆಹಿಕಲ್ ಕೂಡ ಬಂದು ನಿಂತಿದೆ. ಇವತ್ತು ಏನೋ ಒಂಥರ ಬೆಳಗ್ಗೆಯಿಂದನೂ ಬೆಳಕೆ ಬರ್ತಾ ಇಲ್ಲ, ಏನೋ ಒಂಥರ ಕತ್ಲೆ ಕತ್ಲೆ ಅಂತಲೇ ಅನಿಸ್ತಾ ಇತ್ತು. ಯಾಕೆಂದರೆ ಫುಲ್ ಮೋಡ ಮಳೆ ಆಗಿರೋದ್ರಿಂದ ನಾನು ಕೂಡ ಅವರನ್ನು ಆಫೀಸಿಗೆ ಕಳಿಸಿ, ಹಾಗೆಯೇ ಸಣ್ಣ ಪುಟ್ಟ ಏನು ಕೆಲಸ ಇದೆಯೋ ಅದನ್ನೆಲ್ಲ ಮಾಡಿ ಈಗ ಅಡುಗೆಗೆ ನೆಕ್ಸ್ಟು ಏನು ಅಂತ ನೋಡಬೇಕು. ಸೊ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ.